ಹ್ಯಾಪಿ ಜನ್ಮಾಷ್ಟಮಿ. ಎಲ್ಲ ನನ್ನ ಪ್ರೀತಿ ಪಾತ್ರರಿಗೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಈ ಕ್ಲಿಪ್ಪಿಂಗ್ ಬಂದು ನನ್ನ ಮಗನ ಅಂದರೆ ನನ್ನ ಇಬ್ಬರು ಮಕ್ಕಳ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡಿದಂಥ ಕ್ಲಿಪ್ಪಿಂಗ್ಸು. ಸೊ ಇವತ್ತು ನಾನು ಬಂದು ಮಕ್ಕಳಿಗೆ ಇಷ್ಟವಾದಂಥ ಟೊಮೊಟೊ ಬಾತ್ ಹಾಗೆ ಕ್ಯಾಪ್ಸಿಕಮ್ ಹಾಗೂ ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಅವ್ರಿಗೋಸ್ಕರ ಇವತ್ತು ಜಾಮೂನ್ ಕೂಡ ಮಾಡ್ತಾಯಿದ್ದೀನಿ ಇವತ್ತಿನ ವಿಶೇಷವಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಲ್ರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೊ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಥರ ನನ್ನ ಚಿಕ್ಕ ಮಗ ಬಂದು ಪ್ರೀ KG ಸ್ಟಡಿ ಮಾಡ್ತಾ ಇರೋದು. ಸೊ ಇವತ್ತು ಅವನಿಗೆ ಸ್ಕೂಲಲ್ಲಿ ಒಂದು ಚಿಕ್ಕದಾದ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ 10:30 1 o'clockವರೆಗೂ. ಸೊ ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ರೆಡಿ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಏನೇನು ತೊಗೊಂಡಿದ್ದೀನಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಮಗನಿಗೆ ರೆಡಿ ಮಾಡೋಕ್ಕೆ ಅಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ತುಂಬ ಸಿಂಪಲ್ಲಾಗಿ, ಸೊ ಇಲ್ಲಿ ನಮಗೆ ರೆಂಟ್ಗೆಲ್ಲ ಸಿಕ್ಬಿಡುತ್ತೆ. ಆ್ಯಕ್ಚುಲಿ ರೆಂಟ್ಗೆಲ್ಲ ನಮಗೆ ಡ್ರೆಸ್ಗಳು ಸಿಗುತ್ತೆ. ಬಟ್ ಅವನಿನ್ನು ಪ್ರೀ KG ಆಗಿರೋದ್ರಿಂದ ಸೊ ನನಗೆ ನೆಕ್ಸ್ಟ್ ಇಯರ್ LKG UKGಗೂ ಕೂಡ ಬೇಕಾಗುತ್ತೆ ಬಟ್ಟೆಗಳು ಅಂತ ಹೇಳಿ ನಾವೇ ಓನಾಗಿ ಪರ್ಚೇಸ್ ಮಾಡಿದ್ವಿ. ಸೊ ಚಿಕ್ಕವನು ಪರ್ಚೇಸ್ ಮಾಡುವಾಗ ಹಾಗೆಯೇ ದೊಡ್ಡವನು ಜೊತೆನೇ ಇರ್ತಾನಲ್ಲ, ಸೊ ಪಾಪ ಅವನಿಗೂ ಫೀಲ್ ಆಗಬಾರ್ದು ಅಂತ ಹೇಳಿ ಅವನಿಗೂ ಕೂಡ ಒಂದು ಜೊತೆನ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡಿ, ನಾನು ಅವನಿಗೆ ಸೊಂಟಕ್ಕೆ ಇದು ಸಪ್ರೇಟಾಗಿ ಥಿಂಗ್ಸ್ನ ತೊಗೊಂಡಿದ್ದು, ನಾವು ಸಿಂಗಲ್ ಆಗಿ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ನೋಡಿ, ಇದು ಕಿರೀಟ, ಇದು ಒಬ್ಬನಿಗೆ. ಸೊ ಇದು ನೋಡಿ, ಸೊ ಕೃಷ್ಣಂಗೆ ಯೆಲ್ಲೋ ಕಲರೇ ತುಂಬ ಇಷ್ಟ ಆಗಿರೋದ್ರಿಂದ ಸೊ ನಾನು ಯೆಲ್ಲೋನೇ ಸೆಲೆಕ್ಟ್ ಮಾಡಿದೆ. ಸೊ ನಾನು 3ನೇ ವರ್ಷದಲ್ಲಿ ಕೂಡ 2019 ನನ್ನ ದೊಡ್ಡ ಮಗುಗೂ ಕೂಡ ಯೆಲ್ಲೋ ಕಲರ್ ಡ್ರೆಸ್ಸಲ್ಲೇ ಮಾಡಿದೆ. ಆ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇದು ಕಟ್ಟಲಿಕ್ಕೆ ಅವನಿಗೆ ಸೊಂಟಕ್ಕೆ ಇದು ಮತ್ತು ಇದೆಲ್ಲ ತೊಗೊಂಡಿದ್ದೀನಿ. ಸೊ ಜಸ್ಟ್ ಒಂದೆರಡು ಸರಗಳನ್ನ ತೊಗೊಂಡಿದ್ದೀನಿ ಸಿಂಪಲ್ ಅಂದ್ರೂ 60 rupees ಅದು. ಸೊ ಜಸ್ಟ್ ಅವನಿಗೆ ಮೇಕಪ್ಗೆ. ಸೊ ಚಿಕ್ಕ ಮಕ್ಕಳು, ಸೊ ಯಾವುದು ಹಾರ್ಡಾಗಿರಬಾರ್ದು, ಸ್ಕಿನ್ ಸೆನ್ಸಿಟಿವ್ ಇರುತ್ತೆ ಅಂತ ಹೇಳಿ ಸೊ ಇದು ಚಾನ್ಗಳನ್ನ ತೊಗೊಂಡಿದ್ದೀನಿ ಅವನಿಗೆ ಜಸ್ಟ್ ರೆಡಿ ಮಾಡಲಿಕ್ಕೆ ಅಂತ ಹೇಳಿ. ಹಾಗೆ ಇದೊಂದು ಪಾಂಡ್ಸ್ ಪೌಡರು, ಹಾಗೆ ಕೈಗೆ ಕಾಲಿಗೆ ಎಲ್ಲ ರೆಡಿ ಮಾಡಲಿಕ್ಕೆ ಇದೊಂದು ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ, ಲಾಂಗ್ ಲಾಸ್ಟಿಕ್ ಲಿಪ್ಸ್ಟಿಕ್ ಅದು. ಸೊ ಇಲ್ಲಿ ಇದು ಇನ್ನೊಬ್ಬನಿಗೆ ಕಿರೀಟ, ಹಾಗೆಯೇ ಇದು ಕೈಗೆ ಕಟ್ಟಲಿಕ್ಕೆ ಅಂತ ಹೇಳಿ, ಕೈಗಳಿಗೆಲ್ಲ ಕಟ್ತೀವಲ್ಲ ಅದು. ಸೊ ಇನ್ನೊಬ್ಬ ಚಿಕ್ಕವನಿಗೆ ಇದನ್ನು ತಗೊಂಡಿದ್ದೀನಿ ಕೈ ಕಟ್ಟೋಕ್ಕೆ ಅಂತ ಹೇಳಿ. ಸೊ ಬನ್ನಿ ಇವಾಗ ನಾನು ಹೇಗೆ ರೆಡಿ ಮಾಡ್ತೀನಿ ನನ್ನ ಮಗನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫೈನಲ್ಲಾಗಿ ನನ್ನ ಮಗನ ಔಟ್ಲುಕ್ ಈ ರೀತಿಯಾಗಿ ಬಂದಿದೆ. ಸೊ ನೋಡಿ, ಸಿಂಪಲ್ಲಾಗಿ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಫಂಕ್ಷನ್ ಬಂದು 10:30ಗೆ ಅಂತ ಹೇಳಿದರು. ಸೊ ಆಲ್ಮೋಸ್ಟ್ 10:30 ಆಗೋಗ್ಬಿಟ್ಟಿತ್ತು ನಾವು ಮನೆ ಬಿಡೋದ್ರೊಳಗಡೆ. ಸೊ ಮಕ್ಳಿಗಿಬ್ರಿಗೂ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಅವನು ಫೋಟೋ ತೆಗೆಸ್ಕೊತಾ ಇದ್ದಾನೆ ಅವ್ರ ಪಪ್ಪ ಹತ್ರ. ಸೊ ಸ್ಟ್ರೈಟ್ ಇವಾಗ ಮನೆಯಿಂದ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಡೈರೆಕ್ಟಾಗಿ. ನಾವು ಹೋಗೋದ್ರೊಳಗಡೆ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ರೆಡಿ ಆಗೋಗಿತ್ತು. ತುಂಬ ಪೇರೆಂಟ್ಸ್ಗಳು ಕೂಡ ಬಂದಿದ್ದರು. ಸೊ ಸೆಲೆಬ್ರೇಷನ್ ಮಾಡಲಿಕ್ಕೆ ಎಲ್ಲ ರೆಡಿ ಇತ್ತು. ಸೊ ನೋಡಿ, ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದರು. ನಾನು ಇಂಟ್ರೊಡಕ್ಷನಲ್ಲೇ ಆ ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ಕೊಂಡಿದ್ದೀನಿ. ತುಂಬ ಪೇರೆಂಟ್ಸ್ಗಳು ಬಂದಿದ್ದರು. ಸೊ ಇಲ್ಲಿ ಬಂದು ಮಾಂಟೆಸರಿ ಹಾಗೆ LKG UKG ಮಕ್ಕಳಿಗೆ ಕೃಷ್ಣ ರಾಧೆ ಬಟ್ಟೆಗಳನ್ನೆಲ್ಲ ವೇರ್ ಮಾಡಿದರು. ಸೊ ತುಂಬ ದೊಡ್ಡ ಮಕ್ಳಿಗೇನಿರಲಿಲ್ಲ. ಸೊ ಲಿಟಲ್ ಕೃಷ್ಣಗಳು ಲಿಟಲ್ ರಾಧೆಗಳೇ ಇದ್ದರು. ಸೊ ಇಲ್ಲಿ ನನ್ನ ಮಗ ಬಂದು ಅಲ್ಲಿ ಕೂತಿದ್ದ ಫ್ರಂಟಲ್ಲಿ, ನಾನು ಅಲ್ಲಿ ಬಿಟ್ಬಿಟ್ಟು ಬಂದೆ. ಸೊ ಮ್ಯಾಮ್ ಕರ್ಕೊಂಡೋಗಿ ಅಲ್ಲಿ ಕೂರಿಸಿದ್ರು. ಸೊ ಅಲ್ಲಿ ಕೂತ್ಕೊಂಡಿದ್ದ, ನೋಡು ಅಂತ ಹೇಳಿದೆ. ಸೊ ಅವ್ನು ಸ್ವಲ್ಪ ನರ್ವಸ್ ಆಗ್ತಾಯಿದ್ದ. ಸೊ ಇನ್ನು ಸ್ಕೂಲ್ಗೆ ಇವಾಗ ತಾನೇ ಹೋಗ್ತಾ ಇರೋದಲ್ವ, ಹಾಗಾಗಿ. ಹಾಗೆ ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ತಗೋತಾ ಇದ್ದೀನಿ. ಸೊ ನಾವಾಗಲೇ ಎಂಡಲ್ಲಿ ತೆಗ್ದಿದ್ದು. ಸೊ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದರು ಅಂತ. ಸೊ ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿಯಾಗಿ ಸೊ ಇದನ್ನು ಅರೇಂಜ್ ಮಾಡಿದರು. ಸೊ ಇಲ್ಲ ಅವರಣ್ಣ ನೋಗ್ತಾ ಇದ್ದ ಅವನಿಗೆ. ಸೊ ಇಲ್ಲಿ ರ್ಯಾಂಪ್ ವಾಕ್ ಇತ್ತು. ಸೊ ಮೊದಲೇ ಅದೆಲ್ಲ ಆದಮೇಲೆ ಅವರೆಲ್ಲ ಉದ್ಘಾಟನೆ ಮಾಡ್ಕೊಂಡ್ಮೇಲೆ ಸೊ ಆ ರೀತಿಯಾಗಿ ಜೋಕಾಲಿದೆಲ್ಲ
ಅವರೆಲ್ಲ ಯಾರ್ಯಾರು ದೊಡ್ಡವರೆಲ್ಲ ಇದ್ದರು, ಸೊ ಅವರೆಲ್ಲ ಮಕ್ಳಿಗೆಲ್ಲ ತೂಗಿದ್ರು. ಅದಾದಮೇಲೆ ಚಿಕ್ಕ ಮಾಂಟೆಸರಿ ಮಕ್ಳುಗಳಿಗೆಲ್ಲ ರ್ಯಾಂಪ್ ವಾಕ್ ಮಾಡಿಸ್ತಾಯಿದ್ರು. ಸೊ ನನ್ನ ಮಗ ಕೂಡ ರ್ಯಾಂಪ್ ವಾಕ್ ಮಾಡ್ತಾಯಿದ್ದ. ಸೊ ಅವನು ತುಂಬ ಅಂದರೆ ತುಂಬ ಸ್ಟೇಜ್ ಫಿಯರ್ ಇದೆ. ಮನೆಯಲ್ಲಿ ಮಾತ್ರ ಸಿಕ್ಕಾಬಟ್ಟೆ ತುಂಟ ಅಂದರೆ ತುಂಟ. ಸೊ ಅಲ್ಲಿ ತುಂಬ ಭಯ ಪಡ್ತಾ ಇದ್ದ. ಸೊ ಅವನು ಸ್ಕೂಲಿಗೆ ಕಳಿಸಿದೆ ಒಂದು ದೊಡ್ಡ ಸಾಹಸನ ಆ್ಯಕ್ಚುಲಿ ನಾನು. ಸೊ ಈ ರೀತಿ ನಾನು ಇಲ್ಲೇ ಕೂತಿದ್ದೆ. ಸೊ ಹಾಗಾಗಿ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅವನು ಡ್ರೆಸ್ ಆ ಕಡೆ ಈ ಕಡೆ ಆಯಿತು, ಕರೆದ್ಬಿಟ್ಟು ನಾನು ಸರಿ ಮಾಡಿಕೊಟ್ಟೆ ಅವನಿಗೆ. ಸೊ ರ್ಯಾಂಪ್ ವಾಕ್ ಎಲ್ಲ ಮುಗಿತಾ ಇದ್ದಂಗೆ ಸ್ವಲ್ಪ ಗೇಮ್ಸ್ಗಳೆಲ್ಲ ಅರೇಂಜ್ ಮಾಡಿದರು. ಸೊ ಇಲ್ಲಿ ಬೆಣ್ಣೆ ಮತ್ತು ಮಜ್ಜಿಗೆನ ಸೇರಿಸಿ ಅಲ್ಲಿ ಕಟ್ಟಿ ಪುಟ್ಟ ಪುಟ್ಟ ಮಕ್ಳ ಕೈಲಿ ಅದನ್ನು ಓಡಿಸೋದು ಗೇಮ್ ಆಗಿತ್ತು ಅದು. ಸೊ UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳ ಕೈಲಿ ಮಾತ್ರ ಅದನ್ನು ಈ ರೀತಿಯಾಗಿ ಓಡಿಸ್ತಾಯಿದ್ರು. ತುಂಬ ಫನ್ ಆಗಿತ್ತು, ಇದು ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸಖತ್ ಎಂಜಾಯ್ ಮಾಡಿದ್ರು ಮಕ್ಳುಗಳು, ದೊಡ್ಡವರು ಎಲ್ಲರೂ. ಸುಮಾರು ಒಂದು 10-15 ನಿಮಿಷ ಆದಮೇಲೆ ಸೊ ಕೊನೆಗೆ ಒಂದು ಹುಡುಗ ಅದನ್ನು ಹೊಡೆದ. ನೋಡಿ ಈ ರೀತಿಯಾಗಿ ಮಾಡಿದ್ರು. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗೇಮ್ಸ್ಗಳು ಎಷ್ಟು ಖುಷಿನ ಕೊಡುತ್ತೆ, ಎಷ್ಟು ಮೆಮೊರಿ ಆಗಿರುತ್ತೆ ಅಲ್ವಾ. ಸೊ ನಾನು ಇದನ್ನಲ್ಲಿ ಶೇರ್ ಮಾಡಿಕೊಂಡೆ. ಸೊ ನಮ್ಮ ಮಕ್ಕಳು ದೊಡ್ಡವರಾದಂಥ ಕಾಲಕ್ಕೆ ಸೊ ನಾವು ಇನ್ನೊಂದು 10-20 ವರ್ಷ ಬಿಟ್ಟು ಇದನ್ನು ಕೂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಈ ಸ್ಕೂಲಲ್ಲಿ ಆ್ಯಕ್ಚುಲಿ ಈ ರೀತಿಯಾಗಿ ತುಂಬ ಸೆಲೆಬ್ರೇಷನ್ ಮಾಡ್ತಾರೆ. ಮುಂಚೆ ನಾನು ಸರಸ್ವತಿ ಪೂಜಾದು ಕೂಡ ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದೆ. ಸೊ ಅಟ್ ಲಾಸ್ಟ್ ಒಂದು ಹುಡುಗ ಅದನ್ನು ಹೊಡೆದ ನೋಡಿ. ಅದಾದಮೇಲೆ ಸೊ ಇದು ಹಗ್ಗ ಕಟ್ಬಿಟ್ಟು ರಾಧೆಯರು ಒಂದು ಕಡೆ ಹಾಗೆಯೇ ಕೃಷ್ಣ ಅವರು ಒಂದು ಕಡೆ ಅಂತ ಹೇಳಿ ಸೊ ಸ್ಟ್ಯಾಂಡರ್ಡ್ ವೈಸು ಈ ರೀತಿಯಾಗಿ ಹಗ್ಗನ ಕಟ್ಟಿ ಮಕ್ಕಳಿಗೆ ಆಟ ಆಡಿಸ್ತಾಯಿದ್ರು, ಹಗ್ಗನ ಕೊಟ್ಟು ಆಟ ಆಡಿಸ್ತಾಯಿದ್ರು ಸಾರಿ. ಸೊ ಅಲ್ಲಂತೂ 3-4 ಟೈಮ್ಸ್ ಆಡಿದ್ರು. 3-4 ಟೈಮ್ಸು ಕೂಡ ಕೃಷ್ಣಗಳೇ ಗೆದ್ದಿದ್ದು, ರಾಧೆಯರು ಗೆಲ್ಲಿಲ್ಲ. ಸೊ ಇದು ಕೂಡ ಚೆನ್ನಾಗಿತ್ತು. ಹೆಣ್ಮಕ್ಳೆಲ್ಲ ರಾಧೆ ಅಂತ ಕೂಗ್ತಾಯಿದ್ರೆ, ಗಂಡು ಮಕ್ಕಳೆಲ್ಲ ಕೃಷ್ಣ ಅಂತ ಕೂಗ್ತಾಯಿದ್ರು. ಸೊ ಈ ಗೇಮು ಕೂಡ ತುಂಬ ಫನ್ನಿ ಆಗಿತ್ತು. ಸೊ ಹೀಗೆ ಈ ಹಗ್ಗದಾಟ ಹಾಗೆ ಆ ಮಡಿಕೆ ಆಟ ಎಲ್ಲ ಮುಗಿದ್ಮೇಲೆ ಮತ್ತು ಈ ಚೆಂಡು ಎಸೆಯೋ ಆಟ ಎಲ್ಲ ಮಾಡಿಸಿದ್ರು. ಸೊ ಇದು ಕೃಷ್ಣಂಗೆ ಫೇವ್ರೆಟ್ ಗೇಮ್ಸ್ ಅಂತ ಹೇಳಿ, ಅವನು ಬಾಲ್ಯದ ದಿನಗಳಲ್ಲಿ ಕೃಷ್ಣ ಈ ರೀತಿಯಾದ ಗೇಮ್ಗಳನ್ನ ಜಾಸ್ತಿ ಆಡ್ತಾಯಿದ್ರು ಅಂತ ಹೇಳಿ. ಸೊ ಈ ರೀತಿಯಾದ ಗೇಮ್ನ ಇಲ್ಲಿ ಖಂಡಿತವಾಗ್ಲೂ ನಮ್ಮ ಕಣ್ಮುಂದೆ ತಂದಿಟ್ರು ಇವತ್ತಿನ ದಿನ. ಇಲ್ಲಿ ನಾನು ಆವಾಗಲೇ ಹೇಳ್ದಾಗೆ ಸೊ ಮ್ಯಾಜಿಕ್ ಬಾಲ್ ಅಂತಲೇ ಹೇಳ್ಬೋದು. ಆ ಬಾಲ್ನ ಕೊಟ್ಟು ಸೊ ಕೃಷ್ಣಗಳೆಲ್ಲ ಒಂದು ಲೈನು ಹಾಗೆ ರಾಧೆಯರನ್ನ ಇನ್ನೊಂದು ಲೈನಲ್ಲಿ ನಿಲ್ಲಿಸಿ ಸೊ ಯಾರು ಜಾಸ್ತಿ ಬೀಳ್ಸಲ್ಲ ಕೆಳಗಡೆ ಆ ರೀತಿಯಾಗಿ ಅಂತ ಗೇಮ್ನ ಏರ್ಪಾಡು ಮಾಡಿದ್ರು. ಸೊ ಪಾಯಿಂಟ್ಸ್ ವೈಸ್ ಇದನ್ನು ಆಟ ಆಡಿಸ್ತಾಯಿದ್ರು. ಜಸ್ಟ್ ಒಂದು ಸೆಲೆಬ್ರೇಷನ್ ಥರ ಅಷ್ಟೇ, ಗೇಮ್ ಅಂತ ಏನು ಇಟ್ಟಿರಲಿಲ್ಲ, ಬಟ್ ಚೆನ್ನಾಗಿತ್ತು. ಕೃಷ್ಣ ಆಡ್ತಾ ಇದ್ದಿದ್ದ ಗೇಮು ಅಂತ ಹೇಳಿ. ಸೊ ಇದೆಲ್ಲ ಮಕ್ಕಳದ್ದು, ಸಣ್ಣ ಮಕ್ಕಳದ್ದು, ಪುಟ್ಟ ಮಕ್ಕಳದ್ದೆಲ್ಲ ಗೇಮ್ಸ್ಗಳೆಲ್ಲ ಆದಮೇಲೆ ಸೊ ಸ್ಟ್ಯಾಂಡರ್ಡ್ ವೈಸು ಡ್ಯಾನ್ಸ್ ಕಾಂಪಿಟೇಷನ್ ಕೂಡ ಇತ್ತು. ಡ್ಯಾನ್ಸ್ ಕಾಂಪಿಟೇಷನ್ ಅನ್ನೋದಕ್ಕಿಂತ ಡ್ಯಾನ್ಸ್ಗಳನ್ನ ಏರ್ಪಾಡು ಮಾಡಿದರು. ಕೃಷ್ಣನಿಗೆ ರಿಲೇಟೆಡ್ ಆಗಿದ್ದಂಥ ಎಲ್ಲ ಸಾಂಗ್ಗಳನ್ನೂ ಕೂಡ ಇಲ್ಲಿ ಸೊ LKG UKG ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಗೆ ಥರ್ಡ್ ಸ್ಟ್ಯಾಂಡರ್ಡ್ ಸೊ ಕ್ಲಾಸ್ ವೈಸು ಡ್ಯಾನ್ಸ್ಗಳನ್ನ ಏರ್ಪಾಡು ಮಾಡಿದರು. ಚಿಕ್ಕ ಮಕ್ಕಳುಗಳಂತೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಹಾಫ್ ಡೇ ಅಂತೂ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ತುಂಬ ಖುಷಿಯಾಯಿತು. ಸೊ ಇಲ್ಲಿ ಪೇರೆಂಟ್ಸ್ಗೆ ಒಳಗಡೆ ಎಂಟ್ರಿ ಕೂಡ ಇದ್ದಿದ್ದರಿಂದ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸಾಮಾನ್ಯವಾಗಿ ಕೆಲವು ಸ್ಕೂಲ್ಗಳಲ್ಲಿ ಈ ಥರ ಒಂದೊಂದು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಪೇರೆಂಟ್ಸ್ ಅಲೋ ಇರಲ್ಲ, ಬಟ್ ನಮಗಿಲ್ಲಿ ಅಲೋ ಮಾಡಿದ್ದು ತುಂಬ ಖುಷಿಯಾಯಿತು. ನಮಗೂ ಕೂಡ ನಾವು ಚೈಲ್ಡ್ಹುಡ್ ಡೇಸ್ ಹಾಗೆ ಸ್ಕೂಲ್ ಡೇಸ್ಗೆ ಹೋಗ್ಬಿಟ್ಟು ವಾಪಸ್ ಬಂದಂಗಾಯಿತು. ಒಂದೊಂದಾಗಿ ಇಲ್ಲಿ ಡ್ಯಾನ್ಸ್ಗಳು ನಡೀತಾ ಇತ್ತು. ಸೊ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಎಲ್ಲನೂ ಒಂದು 30 ಸೆಕೆಂಡ್ಸ್ 20 ಸೆಕೆಂಡ್ಸ್ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದು. ನೋಡಿ ಪುಟ್ಟ ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಇಲ್ಲೆಲ್ಲ ಕೃಷ್ಣಂಗೆ ರಿಲೇಟೆಡ್ ಸಾಂಗ್ಗಳು ತುಂಬ ಚೆನ್ನಾಗಿತ್ತು ಡ್ಯಾನ್ಸು, ಬಟ್ ಇಲ್ಲಿ ಕಾಪಿರೈಟ್ ಪ್ರಾಬ್ಲಮಿಂದ ನಾನು ಯಾವುದೂ ಕೂಡ ಸಾಂಗ್ ಸೌಂಡನ್ನ ಕೊಡಲಿಲ್ಲ. ಸೊ ಎಲ್ಲ ಮ್ಯೂಟ್ ಮಾಡಿಬಿಟ್ಟೆ. ಸೊ ಸಾಂಗ್ಸ್ ಜೊತೆಗೆ ನೋಡೋಕ್ಕಿದ್ರೆ ಕಣ್ಣಿಗೆ ಹಬ್ಬ ಥರ ಇರ್ತಾಯಿತ್ತು ನಿಜವಾಗ್ಲೂ.
ಅಲ್ಲಿ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ನಿಮಗೆ ಗೊತ್ತಲ್ವಾ, ಸೊ ಯೂಟ್ಯೂಬಲ್ಲಿ ಕಾಪಿರೈಟ್ಸ್ ಪ್ರಾಬ್ಲಮ್ ಆಗಿಬಿಡುತ್ತೆ, ಸೊ ಸಾಂಗ್ಗಳು ಪ್ಲೇ ಆದರೆ. ಸೊ ಹಾಗಾಗಿ ಇಲ್ಲಂತೂ ಪುಟ್ಟ ಮಕ್ಕಳು ಆ ಸ್ಟೆಪ್ಸ್ಗಳೆಲ್ಲ ನೆನ್ಪಿಟ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ, ಒಬ್ರಿಗೊಬ್ರು ನೋಡಿಕೊಂಡು ಸ್ಟೆಪ್ ಕೂಡ ಮರಿದಿರ ಅದು ಸ್ಟೆಪ್ ತಪ್ಪಾದರೂ ಕೂಡ ನೋಡೋಕ್ಕೊಂಥರ ಚೆನ್ನಾಗೇ ಇರ್ತಾಯಿತ್ತು. ಸೊ ದೊಡ್ಡವರಾದಮೇಲೆ ಮತ್ತೆ ಅದೇ ಮಕ್ಕಳು ಇದೇ ರೀತಿ ಕೃಷ್ಣನ ಥರ ರಾಧೆ ಥರ ಬಟ್ಟೆನ ಹಾಕ್ಕೊಂಡು ಈ ರೀತಿ ಸೆಲೆಬ್ರೇಷನ್ನ ಮಾಡ್ಕೊಳಕ್ಕಾಗಲ್ಲ ಅಲ್ಲ. ರಾಧೆ ಆಗಿ ಮಾಡ್ಬೋದು, ಬಟ್ ಕೃಷ್ಣನ ಥರ ಗಂಡು ಮಕ್ಕಳು ಮಾಡ್ಕೊಳಕ್ಕಾಗಲ್ಲ. ಸೊ ನೋಡಿ, ಈ ರೀತಿಯಾಗಿ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು. ಸೊ ಫೈನಲ್ ಸ್ಟೇಜಿಗೆ ಬರ್ತಾ ಇದ್ದಂಗೆ ನಾನು ಮುಂದೆ ಕೂತ್ಕೊಂಡಿದ್ದೆ. ಸೊ ಆಮೇಲೆ ಕೊನೆಗೆ ಹಸ್ಬೆಂಡ್ ಕೂಡ ಬಂದರು. ನನ್ನ ದೊಡ್ಡ ಮಗ ಕೂಡ ಅಲ್ಲಿ ಅವ್ರ ಕ್ಲಾಸ್ ಜೊತೆ ಕೂತಿದ್ದೊಂದು ಜೊತೆಗೆ ಬಂದು ಕೂತ್ಕೊಂಡ. ಸೊ ಎಲ್ಲ ಮುಗಿತಿದ್ದಂಗೆ ಹೋಗೋದಕ್ಕೆ ರೆಡಿ ಆದ್ವಿ. ಫೈನಲಾಗಿ ಇನ್ನೊಂದು ಡ್ಯಾನ್ಸ್ ಕೂಡ ಇತ್ತು, ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ. ಸೊ ಮಕ್ಳಿಗೆ ಮತ್ತೆ ಇದೇ ಬೇಕು ಅಂದರೆ ನಾಳೆ ಮತ್ತೆ ಸಿಗಲ್ಲ ಅಲ್ವಾ ಈ ಸೆಲೆಬ್ರೇಷನ್ನು. ಇನ್ನು ಒಂದು ವರ್ಷ ಕಾಯಬೇಕಾಗುತ್ತೆ ಇದೇ ರೀತಿ ಸೆಲೆಬ್ರೇಷನ್ ಬೇಕು ಅಂತ ಹೇಳಿದ್ರೆ. ಸೊ ಹಾಗಾಗಿ ನಮಗಂತೂ ಒಂದು ಒಳ್ಳೆ ಜಾಗ ಸಿಕ್ಕಿತ್ತು. ತುಂಬ ಜನ ಪೇರೆಂಟ್ಸ್ಗಳು ಮಕ್ಳುಗಳೆಲ್ಲ ಬಂದಿದ್ದರು. ಬಟ್ ಸಮೂಹ ನಮಗೆ ಹೇಗೋ ಜಾಗ ಸಿಕ್ಕಿದ್ರಿಂದ ಇದನ್ನೆಲ್ಲ ಕಣ್ಣು ತುಂಬ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಸಿಕ್ತು ನಮಗೆ. ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವರು UKG ಮಕ್ಕಳು. ಸೊ UKG ಮಕ್ಕಳು ಡ್ಯಾನ್ಸ್ ಇದು. UKG ಅಥವಾ LKG ಅಂತ ಅನಿಸುತ್ತೆ, ಸಾರಿ ನಾನು ಮರ್ತೋದೆ. ಸೊ ಇಲ್ಲಿ ಕ್ಲಿಪ್ಪಿಂಗ್ಸ್ ಹಾಕುವಾಗ ಅದು ಆ ಕಡೆ ಈ ಕಡೆ ಆಯಿತು. ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಡ್ಯಾನ್ಸು. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು ಡ್ಯಾನ್ಸು. ಮಕ್ಕಳುಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮಕ್ಳುಗಳಿಗೂ ಖುಷಿ ಈ ರೀತಿಯಾಗಿ ಒಂದೊಂದು ಫಂಕ್ಷನ್ಗಳಿದ್ರೆ. ಹಾಗೆ ಆ ಪೇರೆಂಟ್ಸ್ಗಂತೂ ಇನ್ನೂ ಡಬಲ್ ಖುಷಿ ಇರುತ್ತೆ ಅವ್ರ ಮಕ್ಳುಗಳನ್ನ ಈ ರೀತಿಯಾಗಿ ಡ್ಯಾನ್ಸ್ ನೋಡಲಿಕ್ಕೆ. ಫ್ರೆಂಡ್ಸ್, ಇಲ್ಲಿ ಆ ಸಂಸ್ಥಾನದ ಅಧ್ಯಕ್ಷರಾಗ್ಬೋದು, ಕಾರ್ಯದರ್ಶಿಗಳಾಗ್ಬೋದು, ಹಾಗೆ ಓನರೆಲ್ಲ ಪುಟ್ಟ ಮಕ್ಕಳಿಗೆ 3 ಕೃಷ್ಣ ಹಾಗೆ 3 ರಾಧೆಗಳಿಗೆ ಈ ರೀತಿ ಜೋಕಾಲಿ ಮೇಲೆ ಕೂರಿಸಿ ಅವ್ರನ್ನ ತೂಗ್ತಾಯಿದ್ರು ಅಂತ ಹೇಳಿದೆ ಅಲ್ವಾ. ಅದರಲ್ಲಿ ನನ್ನ ಮಗ ಕೂಡ ಇದ್ದ. ಸೊ ತುಂಬ ಖುಷಿ ಆಯಿತು. ನನ್ನ ಮಗನೂ ಕೂಡ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ತೂಗ್ತಾಯಿದ್ರು. ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಲ್ಲಿಂದ ಬಂದೆ ಈ ಕಡೆ. ಸೊ ಆವಾಗ ಸರು ಮುಂದೆಯಿಂದನೇ ಹೋಗಿ ಅಂತ ಪಾಪ ಕಳಿಸಿದ್ರು ನನ್ನ. ಸೊ ಮುಂದೆಗೆ ಬಂದುಬಿಟ್ಟು ವೀಡಿಯೋ ಮಾಡಿಕೊಂಡೆ ಹಾಗೆಯೇ. ಸೊ ಈ ರೀತಿಯಾಗಿ ಕೂರಿಸ್ಬಿಟ್ಟು ಅವರೆಲ್ಲ ತೂಗ್ಬಿಟ್ಟು ಹೋದರು. ಮ್ಯಾಮ್ಸ್ ಎಲ್ಲ ಅಲ್ಲಿದ್ದರು. ನಾನು ಹಾಗೆ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ. ಅವನಂತೂ ಸ್ಮೈಲೇ ಮಾಡ್ತಾ ಇರಲಿಲ್ಲ. ಸೊ ಸ್ಕೂಲ್ ಕಡೆಯಿಂದ ಫೋಟೋಸು ವೀಡಿಯೋಸು ಕೂಡ ಎಲ್ಲ ತಗೋತಾಯಿದ್ರು. ನಾನು ಸ್ಮೈಲ್ ಮಾಡು ಅಂತ ಹೇಳ್ತಾನೆ ಇದ್ದೆ. ಅದೇ ಅವ್ನು ಸ್ವಲ್ಪ ಭಯ ಬಿದ್ದುಬಿಟ್ಟಿದ್ದ ಅನಿಸುತ್ತೆ, ತುಂಬ ಜನ ಸೇರಿಬಿಟ್ಟಿದ್ರಲ್ಲ. ಅವ್ನಿಗಿದೆ ತುಂಬ ಅಂದರೆ ತುಂಬ ಹೊಸ್ತು ಈ ರೀತಿ, ಹಾಗಾಗಿ. ಸೊ ಮ್ಯಾಮ್ ಕೂಡ ಸ್ಮೈಲ್ ಮಾಡು ಅಂತ ಹೇಳ್ತಾಯಿದ್ರು ಅವನಿಗೆ. ಸೊ ನೋಡಿ, ಈ ರೀತಿಯಾಗಿ ಸೆಲೆಬ್ರೇಷನ್ನು ಇತ್ತು. ಸೊ ನಿಮ್ಮ ಮಕ್ಕಳದೆಲ್ಲ ಹೇಗಿತ್ತು ಸೆಲೆಬ್ರೇಷನ್ ಎಲ್ಲ? ನೀವೆಲ್ಲ ಎಂಜಾಯ್ ಮಾಡಿದ್ರಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಫೈನಲ್ ಆಗಿ ನಾನು ಸ್ವಲ್ಪ ಫೋಟೋಸ್ ತಗೊಂಡೆ ಮಕ್ಳುಗಳದ್ದು. ಸೊ ಫೋಟೋಗಳು ಹಾಗೆ ಶೇರ್ ಮಾಡಿಕೊಂಡೆ, ನಮಗೂ ಕೂಡ ಇರಲಿ ನೆನಪಿಗೆ ಅಂತ. ಈ ರೀತಿಯಾಗಿ ಫೋಟೋ ಸೆಷನ್ ಮಾಡಿಸ್ಕೊಂಡೆ ಮಕ್ಕಳದೆಲ್ಲ. ನಾನು ತಗೊಂಡೆ ಕ್ಲಿಪ್ಪಿಂಗ್ಸು. ಸೊ ಇದು ಮನೆಯಲ್ಲಿ ತಗೊಂಡಿದ್ದು, ರೆಡಿ ಆಗಿಬಿಟ್ಟು ಅವ್ನು ಹೋಗಬೇಕಾದ್ರೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೊಂದು ಲೈಕು ಕಮೆಂಟು ಕೊಟ್ಟು ನಮಗೆ ಸಹಕಾರನ ನೀವು ಕೊಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಕೂಡ ಹ್ಯಾವ್ ಎ ಗುಡ್ ಡೇ.